ಬಿಟ್ಟದು ಒಟ್ಟಿಗೆಲ್ಲ ಹೇಳಿಬಿಟ್ಟಿದ್ದಾರೆ 84 ಹುಡುಕಿಯಪ್ಪ ಯಾವುದಾದ್ರೂ ಹೇಳಿ ಈಗ ಹುಡುಕೋದು ಕೆಲಸ. ನೆಕ್ಸ್ಟ್ ಅಣ್ಣ ಆಗುತ್ತೆ. ಇದು ಏನು ಗೊತ್ತಾ, ಆಸನದಲ್ಲಿ ಈಗ ನಾನು ಪದ್ಮಾಸನ ಒಂದು ಪಾಸ್ಚರ್ ತಾನೆ, ನಾನು 3 ಗಂಟೆ ಇರ್ತೀನಿ ನಾನು, ಬಟ್ ಮೈಂಡ್ ಆಜನಜಯ ಆಗಲ್ಲ. ಮೈಂಡ್ ಕಂಪ್ಲೀಟ್ಲಿ ನಿಮ್ಮ ಬಾಡಿನಲ್ಲಿ ಮರ್ಜ್ ಆದರೆ, ಸ್ಥಿರವಾಗಿ ಸುಖವಾಗಿ ಮನಸ್ಸು ಕೂಡ ಇದ್ದರೆ ಅದರೊಟ್ಟಿಗೆ, ಆವಾಗಲೇ ಆಗೋದು. ಇಲ್ಲದ್ರೆ ಅದು ಹೇಳ್ಬೋದಲ್ಲ, ನಾನು ಸುಖಾಸನಲ್ಲಿ ಇರ್ತೀನಿ, ಅದು ಆಸನ ನೋ. ಮನಸ್ಸು ಕೂಡ ಸ್ಥಿರವಾಗಿ ಸುಖವಾಗಿರಬೇಕು, ಆವಾಗಲೇ ದ್ವಂದ್ವ ಅನಭಿಘಾತ ಆಗೋದು. ದ್ವಂದ್ವಗಳು ಬಾಧಿಸಲ್ಪಡೋದಿಲ್ಲ ಮನಸ್ಸಿಗೆ. ಅದು ಏನು ಗೊತ್ತಾ, ನಾವು ಆ ಆಸನ ಮಾಡಲಿಕ್ಕೆ ಹ್ಯಾಬಿಚುಯೇಟ್ ಆಗದೇ ಇದ್ದರೆ, ಅಭ್ಯಾಸ ಮಾಡದೇ ಇದ್ದರೆ ನಮ್ಮನೆ ಎಲ್ಲ ಬರುತ್ತೆ. ನೀವು ಸತತವಾಗಿ ಅಭ್ಯಾಸ ನಾವು ಮಾಡಿದರೆ ಪ್ರತಿನಿತ್ಯ, ಅದೇನು ಯಾವ ಲೆಕ್ಕನೂ ಅಲ್ಲ, ಆರಾಮದಲ್ಲಿ ಕೂತ್ಕೋಬೋದು, ಯಾವುದೇ ಆಸನ ಇರ್ಬೋದು. ನಮ್ಮ ಬಾಡಿ ಕೇಳಬೇಕು ನಾವು ಹೇಳಿದ್ದು. ಕೆಲವು ಸರ್ತಿ ಮತ್ತು ಇದು ಏನಂದರೆ, ಈ ಜ್ವರ ಬಂದಾಗ ನಿತ್ಯ ಮಾಡಬೇಕಾ? ಇಲ್ಲ, ಶಾಸ್ತ್ರ ಹೇಳೋದಿಲ್ಲ. ಈಗ ಗ್ಯಾಸ್ಟ್ರಿಕ್ ಇದೆ, ಉಪವಾಸ ಮಾಡಬೇಕಾ? ಬೇಡ ಅಂತ ಹೇಳುತ್ತೆ ಶಾಸ್ತ್ರ. ತುಂಬ ಫಾಲೋ ಮಾಡಬೇಡಿ ಹಂಗೆ ಹೇಳ್ತೆ. ನಿಯಮ ತುಂಬ ಫಾಲೋ ಮಾಡಬೇಡಿ, ಯಾವಾಗ ಆಗತ್ತೆ ನಿಮಿತ್ತ ಆವಾಗ ಫಾಲೋ ಮಾಡಿ ಅಂತ ಹೇಳ್ತೇವೆ. ಈಗ ಜ್ವರ ಬಂದಾಗ ಏನು ಮಾಡ್ತೀರಾ ನೀವು? ಅವಾಯ್ಡ್ ಇಟ್. ಬಿಹಾರ್ ಸ್ಕೂಲ್ ಆಫ್ ಯೋಗ ಹಠಯೋಗ ಬುಕ್ಕದಲ್ಲಿ ಪಶ್ಚಿಮೋತ್ತಾಸನ ಮಾಡಿದಾಗ ಆಜ್ಞಾಚಕ್ರದಿಂದ ಈ ದೊಡ್ಡ ಬಳ್ಳಿ ವಿಂಡ್ ಫ್ಲೋ ಆಗ್ತದೆ ಅಂತ. ಪಶ್ಚಿಮೋತ್ತಾನಾಸನಂ ಪವನಂ ಪಶ್ಚಿಮವಾಹಿನಂ ಕರೋತಿ. ಗೊತ್ತಾಯ್ತಾ? ಅಂದರೆ ಪವನ ಅಂದರೆ ಒಂದ್ಸಗೇನ ಇದೆ ಈ ಕುಂಡಲಿನಿ ಪವರ್ ಅದೆಲ್ಲ, ನಾವು ಅದು ತುಂಬ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲಿಲ್ಲ, ಅದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದಂತ ಹೇಳಿ. ಇದು ಪವನವನ್ನೇ ಅಂದರೆ ಪ್ರಾಣಶಕ್ತಿಯನ್ನೇ ತಿರುಗಿಸ್ಬಿಡುತ್ತಂತೆ ಪಶ್ಚಿಮೋತ್ತಾಸನ ಅಂದರೆ ಇದು ಅಭ್ಯಾಸ ಮಾಡಿಬಿಟ್ರೆ. ಅದಕ್ಕೆ ಸತತ ಅಭ್ಯಾಸ ಬೇಕು. ಎರಡನೇದಾಗಿ 2-3 ಈ ಇನ್ನರ್ ಮೀನಿಂಗ್ ಏನಿದೆ, ಇದ್ರ ಶಾಸ್ತ್ರದಲ್ಲಿ ಇನ್ನರ್ ಮೀನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಗುರುಮುಖೇನ ಕೆಲವು ಸತಿ ಅಭ್ಯಾಸ ಮಾಡಬೇಕು, ಅದರಲ್ಲಿ ಪರಿಣಿತರು. ಇಲ್ಲದ್ರೆ ಈ ರೀತಿ ಆಗಲ್ಲ. ಆಜ್ಞಾಚಕ್ರಕ್ಕೆ ಲಿಂಕ್ ಕೊಡೋದು ಸ್ವಲ್ಪ ಕಷ್ಟ ಆಗತ್ತೆ. ಗುರುಗಳ ಮೂಲಕದೇ ಸ್ವಲ್ಪ ಅದು ಕಷ್ಟ ಇದೆ. ಅದು ಹಠಪ್ರದೀಪಿಕಾದಲ್ಲೂ ಕೂಡ ಹೇಳಿದೆ, ಇದನ್ನೇ ಹಠಪ್ರದೀಪಿಕಾದಲ್ಲಿ ಹೇಳಿದ ನಾವು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ. ನೋಡಿ ಮತ್ಸ್ಯೇಂದ್ರಾಸನ ನೋಡಿ, ಸಿಂಪಲ್ ನೋಡಿ, ಎಷ್ಟು ಬೆನಿಫಿಟ್ಟು 1000 ವರ್ಷಗಳ ಹಿಂದೆ ಕೊಟ್ಟುಬಿಟ್ಟಿದ್ದಾರೆ ಸ್ವಾತ್ಮಾರಾಮ ಮಹರ್ಷಿಗಳು. ನೋಡಿ, ಒಂದೇ ನೀವು ಮತ್ಸ್ಯೇಂದ್ರಾಸನ ಮಾಡಿದರೆ ಏನಾಗತ್ತಂದರೆ, ಜಠರ ಪ್ರದೀಪ್ತಂ ಪ್ರಚಂಡ ಋಗ್ಮಂಡಲ ಖಂಡನಾಸ್ತ್ರಂ ಅಭ್ಯಾಸತಃ ಕುಂಡಲಿನಿ ಪ್ರಬೋಧಂ. ನೋಡಿ, ಕುಂಡಲಿನಿ ಶಕ್ತಿ ಜಾಗರಣೆ ಮಾಡ್ಬೋದಂತೆ. ಚಂದ್ರ ಸ್ಥಿರತ್ವಂ ಚ ದದಾತಿ ಪುಂಸಾಂ, ಚಂದ್ರನನ್ನು ಸ್ಥಿರ ಮಾಡ್ಬೋದಂತೆ. ಆ ಸ್ರವಿಸ್ತಾ ಪ್ರತಿ ದಿವಸ ಅದು ಮೇಲ್ಗಡೆಯಿಂದ ಕೆಳಗಡೆ ಇಳಿಬೇಕು. ಚಂದ್ರ ಸೂರ್ಯನೆಲ್ಲ ಹೋಗಿ ಮರ್ಜ್ ಆಗಬೇಕು. ಜಠರ ಪ್ರದೀಪ್ತಮ್ ಅಂತೆ. ಇದು ಡೈಜೆಷನ್ ಪವರ್ ಜಾಸ್ತಿ ಮಾಡುತ್ತಂತೆ. ಯಾವುದು ಗೊತ್ತಾ? ಮತ್ಸ್ಯೇಂದ್ರಾಸನ ಲಿವರಿಗೆ ಸ್ಟಿಮ್ಯುಲೇಟ್ ಮಾಡುತ್ತಾ, ಡೈಜೆಷನ್ ಪವರ್ ಇನ್ಕ್ರೀಸ್. ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಹಿಡಿದಾರೆ ನೋಡಿ ಅಲ್ಲಿ. ನೋಡಿ, ಪ್ರಚಂಡ ಋಗ್ಮಂಡಲ ಖಂಡನಾಸ್ತ್ರಂ. ಪ್ರಚಂಡ ಅಂದರೆ ದೊಡ್ಡದಾದ. ಋಕ್ ಮಂಡಲ ಅಂದರೆ ಋಕ್ ರೋಗ, ಮಂಡಲ ಗ್ರೂಪ್ ಆಫ್ ಡಿಸೀಸಸ್. ಒನ್ ಕ್ಯಾನ್ ಓವರ್ಕಮ್ ಗ್ರೂಪ್ ಆಫ್ ಡಿಸೀಸಸ್ ಬೈ ಸ್ಟ್ರೆಂಥನಿಂಗ್ ಡೈಜೆಸ್ಟಿವ್ ಸಿಸ್ಟಮ್. ಎಷ್ಟು ಚೆನ್ನಾಗಿ ಕೊಟ್ಟಿದೆ ನೋಡಿ. ಎಲ್ಲ ರೋಗಗಳು ಆರಂಭ ಆಗೋದು ಮಲಗಳಿಂದ, ಡೈಜೆಷನಿಂದ. ಸೊ ನೀವು ಡೈಜೆಷನ್ ಸರಿ ಮಾಡಿ, ಯು ಕ್ಯಾನ್ ಓವರ್ಕಮ್ ಗ್ರೂಪ್ ಆಫ್ ಡಿಸೀಸಸ್. ನೋಡಿ, ಪ್ರಚಂಡ ಋಗ್ ಮಂಡಲ ಖಂಡನಾಸ್ತ್ರಂ, ಅದನ್ನು ನಾಶ ಮಾಡಿಬಿಡುತ್ತಂತೆ. ಹಠಪ್ರದೀಪಿಕಾದಲ್ಲಿ ಹೇಳಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಅದು ಅಂದರೆ ಎಷ್ಟು ತಪಸ್ಸು ಮಾಡಿರ್ಬೋದಪ್ಪ ಒಂದೊಂದು ಆಸನಕ್ಕೆ. ಅವರು ಲೈಫೇ ಕೊಟ್ಟು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಹೆಂಗೆ ಬರೆದ್ಬಿಟ್ರು ಅವರು. ಈಗ ವಿದೌಟ್ ಅವ್ರಿಗೆ ಬೆನಿಫಿಟ್ ಸಿಗದೆ ಬರೀಲಿಕ್ಕಿಲ್ಲ, ಬೆನಿಫಿಟ್ ಸಿಕ್ಕಿದೆ ಬಂದುಬಿಡ್ತಾರೆ. ಬೆನಿಫಿಟ್ ಸಿಕ್ಕಿದೆ, ಸೊ ಪ್ರಾಕ್ಟೀಸ್ ಮಾಡಿರ್ಬೋದು. ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿರ್ಬೋದು. ಒಂದೊಂದು ಮಹರ್ಷಿ ಒಂದೊಂದು ನೋಡಿ ಆಸನ ಲೈಫ್ ಕೊಟ್ಟು ಬಿಟ್ಟಿದ್ದಾರೆ. ನಮಗೆ ಈಗ ಒಂದು ಶ್ಲೋಕದ ರೂಪದಲ್ಲಿ ಸಿಕ್ಬಿಡುತ್ತೆ, ಪಾಪ ನಾವು ಅದನ್ನೇ ದೊಡ್ಡದಂತ ಮಾಡಿಬಿಡ್ತೇವೆ. 1 ನಿಮಿಷದಲ್ಲೇ ಅದನ್ನು ಶ್ಲೋಕ ಹೇಳ್ಬಿಟ್ಟು ಬೆನಿಫಿಟ್ ತೊಗೊಳ್ರಪ್ಪ ಹೋಗಿ ಅಂತ ಹೇಳ್ತೀವಿ. ಅವ್ರು ಇಡೀ ಲೈಫೇ ಕೊಟ್ಟುಬಿಟ್ಟಿದ್ದಾರೆ ಆಸನಕ್ಕೆ, ಒಂದೊಂದು ಆಸನಕ್ಕೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಅದನ್ನು ತೊಗೊಂಡು ಬಂದೆ ಸ್ಪೆಸಿಫಿಕ್ ಆಗಿ. ಎಷ್ಟು ಚೆನ್ನಾಗಿ ಆ ಶ್ಲೋಕ ಇದೆ ನೋಡಿ ಹೇಳಿ. ಅದರಲ್ಲಿ ನೋಡಿ, ಚಂದ್ರ ಸ್ಥಿರತ್ವಂ ಅಂತ ಇದೆ ನೋಡಿ.
ಪುಂಸಾನ್ ಅಂದರೆ ಪ್ರಾಕ್ಟಿಷನರ್ಸ್, ಯೋಗಿಗಳಿಗೆ. ಪುಂಸಾಮ್ ಅಂದರೆ ಯೋಗಿಗಳು, ಜ್ಞಾನಿಗಳು. ಪುಂಸಾಮ್ ಅಂದರೆ ತಿಳಿದವರು, ಬಲ್ಲವರು. ಅದು ಇದು ಅದ್ಭುತವಾಗಿದೆ. ಮತ್ತು ಏನಂದರೆ ಇನ್ನೊಂದು, ಈ ಆಸನಗಳು ಇದೆಯಲ್ಲ, ಪ್ರಾರಂಭದಲ್ಲಿ ಹೆಚ್ಚು ಆಸನಗಳು ಇರಲಿಲ್ಲ. ಎಲ್ಲಿತ್ತು ನೋಡಿ, ಹಠಪ್ರದೀಪಕದಲ್ಲಿ 34 ಆಸನಗಳು, 20 ಆಸನಗಳು, 10 ಆಸನಗಳು, ಎಲ್ಲ ಅಲ್ಲಿ ಇಂಪಾರ್ಟೆನ್ಸ್ ಕೊಟ್ಟೇ ಇಲ್ಲ. ಅಲ್ಲಿ ಮನಸ್ಸನ್ನು ಅಂತರ್ಮುಖ ಹೇಗೊಳಿಸೋದು ಅದಕ್ಕೆ ಹೆಚ್ಚು ಇದು ಎಫರ್ಟ್ ಆಗ್ತಾಯಿದ್ರು. ಈಗ ಬರ್ತಾ 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 ಇದ್ದಾಗ ಏನಾಯಿತು, ಇತ್ತೀಚೆಗೆ ಒಂದು 50-60 ವರ್ಷದಲ್ಲಿ ಏನಾಯ್ತು ಹೇಳಿದ್ರೆ, ಒಂದು ಸ್ಕೂಲವರು ಅದೇ ನೀವು ಹೇಳ್ದಂಗೆ ಈ ಸ್ಪೀಷೀಸನ್ನು ನೋಡಿದ್ರು, ಬರೆದ್ಬಿಟ್ರಿ ಈ ಆಸನ, ಅದು ಬಿಟ್ಟರು. ಅದೇ ಆಸನ ಬೇರೆ ಸ್ಕೂಲಿಗೆ ಹೋಗ್ಬಿಟ್ರೆ ಚೇಂಜ್ ಇರುತ್ತೆ. ಇದು ಒಂದೇ ಆಸನ ಬೇರೆ ಬೇರೆ ರೀತಿ. ಆದ್ದರಿಂದ ನಾವು ಅದು ಒಂದು ನಿಮಿತ್ತ ಮಾತ್ರ, ನಮ್ಮ ಬಾಡಿ ಬೆಂಡಿಂಗು ಅದು ಇದಕ್ಕೆ ಬೆನಿಫಿಟ್ ಸಿಗ್ಲಿಕ್ಕೆ ಮಾತ್ರ. ಕೊನೆಗೆ ಏನು ಅಂತ ಕೇಳಿದರೆ ಸ್ಥಿರ ಸುಖಮಾಸನವೇ ಇಂಪಾರ್ಟೆಂಟ್. ಯಾವುದೇ ಆಸನದಲ್ಲಿ ಸ್ಥಿರವಾಗಿರಿ, ಸುಖವಾಗಿರಿ, ಆರಾಮಾಗಿರಿ. ಅದರೊಟ್ಟಿಗೆ ನಿಮಗೊಂದು ಪ್ರಶ್ನೆ ಕೇಳ್ತೇನೆ ನಾನು. 4 ವಿಷಯಗಳನ್ನು ಗಮನಿಸಬೇಕಂತ ಹೇಳಿದೆ ಪ್ರತಿಯೊಂದು ಆಸನದಲ್ಲಿ. ಯಾವುದು ನೀವು ಹೇಳಿ. 4 ಅಂಶ. ನೀವು ಯಾರು ಹೇಳಬೇಡ್ದು. ನೀವು ಒಬ್ಬೊಬ್ಬರು ಒಂದೊಂದು ಹೇಳ್ಬೇಕಪ್ಪ. ನೀವು ಯಾವುದು ನೀವು ಹೇಳ್ಬೇಡಿ, ಇವರು ನೀವು ಹೇಳಿಯಪ್ಪ. ಸ್ಥಿರ. ನೀವು ಹೇಳಿ. ನೀವೇನು ಹೇಳಿದ್ದು? ಸ್ಥಿತಿ. ನೀನು ವಿನ್ಯಾಸ. ನೀವು ಯಾರಾದರೂ? ದೃಷ್ಟಿ. ಶ್ವಾಸ. ನಿಮ್ಗೆ ಕೇಳಿದ್ನಾ? ಅಲ್ಲ, ನಾನು ಕೇಳಿದ್ನಾ ಅಥವಾ ನಾನು ಸರಿ ಇಲ್ವಾ? ಆಯಿತು. ಇಂಪಾರ್ಟೆಂಟಪ್ಪ. 4 ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಯಾಕೆಂದರೆ ಯಾರು ಇದನ್ನು ಗಮನಿಸೋದೇ ಇಲ್ಲ. ನಾವು ಕೂಡ ಕಾನ್ಷಿಯಸ್ ಆಗಿ ನಾವು ಎಲ್ಲಿ ಗಮನಿಸ್ತೇವೆ? ಉಸಿರಾಟವನ್ನು ಗಮನಿಸಿ ಅಂತ ಎಲ್ಲಾದರೂ ಕೆಲವು ಸರ್ತಿ ಹೇಳ್ಬೋದು. ಫೈನಲ್ ಪಾಶ್ಚರ್ ದೃಷ್ಟಿ ಎಲ್ಲಿರಬೇಕಂತ ಹೇಳೋದಿಲ್ಲ. ಹೋದದ್ದು ಬಂದರೆ ಸಾಕಾಗ್ಬಿಡುತ್ತೆ. ಫೈನಲ್ ಪಾಶ್ಚರಿಂದ ಹೆಂಗಂಗೋ ಬಂದುಬಿಡ್ತಾರೆ, ಕೇಳೋದೇ ಇಲ್ಲ. ಅದನ್ನ ಇದೆಲ್ಲ 4 ಅಂಶ ಗಮನಿಸಬೇಕು. ಶಾಸ್ತ್ರ ಹೇಳುತ್ತೆ, ಇದು ಶಾಸ್ತ್ರ ಹೇಳೋದು ಇದೆಲ್ಲವನ್ನೇ ಹೇಳುತ್ತೆ. ಇದು ಯೋಗ ಈಸ್ ಎ ಸೈನ್ಸ್. ಅದು ಯೋಗ ಒಂದು ವಿಜ್ಞಾನ. ನಾವು ವಿಜ್ಞಾನವನ್ನು ಅದರ ರೀತಿಯಲ್ಲೇ ಹೇಳಬೇಕು, ಪ್ರೊಸೀಜರ್ ಪ್ರಕಾರ ಹೇಳಬೇಕು. ಶಾರ್ಟ್ ಕಟ್ ಇಲ್ಲ ಸೈನ್ಸಲ್ಲಿ. 1+1 2 ಭಾವನೆ ಇದ್ದರೆ ಅದರಲ್ಲಿ ಸಂಬಂಧದಲ್ಲಿ 1+11 ಆಗಿಬಿಡುತ್ತೆ. ವಿಜ್ಞಾನ ಅದು ಕೇಳಲ್ಲ, ಪ್ರೂಫ್ ಕೇಳುತ್ತೆ ಎಲ್ಲಿದೆಯಪ್ಪ ಅಂತ ಹೇಳ್ಬಿಟ್ಟು. ಸೊ ರಿಸಲ್ಟ್ ಸಿಗಬೇಕಾದ್ರೆ ಇದೆಲ್ಲವನ್ನು ನಾವು ಫಾಲೋ ಮಾಡಬೇಕು. ನೀವು ಯಾವಾಗಾದರೂ ನಿಮ್ಮ ತರಗತಿನಲ್ಲಿ, ಶಾಲೆಯಲ್ಲಿ, ನನ್ನ ಯೋಗ ಶಿಕ್ಷಕರಿಗೆ ನಾನು ಹೇಳ್ತೀನಿ, ನಾನು ನಿಮ್ಮ ಅಭ್ಯಾಸಿ ಸ್ಟೂಡೆಂಟ್ಸ್ಗಳಿಗೆ ಒಂದೊಂದು ವಾರದಲ್ಲೋ ಒಂದು ತಿಂಗಳಲ್ಲೋ ಒಂದೊಂದು ಥಾಟ್ ಕೊಡಬೇಕು. ನೀವು ಅವರಿಗೆ ಚಿಂತನೆಗೆ ಅವಕಾಶ ಆಗೋ ಒಂದು ವಿಷಯ ಕೊಟ್ಬಿಡಬೇಕು. ಅವರು ಅದನ್ನು ನಿಮಗೆ ಬಂದು ಹೇಳಬೇಕು. ಒಬ್ಬೊಬ್ಬರು ಒಂದೊಂದು ವಾರದಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿ ಚಿಂತನೆ ಅಂತ ಹೇಳೋದು. ಅದು ಒಂದು ಚಿಂತನೆ ಒಂದು ವ್ಯಕ್ತಿಯ ಜೀವನವನ್ನೇ ಬದಲಾಯಿಸ್ಬೋದು. ಒಂದು ಘಟನೆ ಹೇಳ್ತೀನಿ ನಾನು, ಅಂದರೆ ಕಲ್ಪನೆ ಇದೆಲ್ಲ. ಒಬ್ಬ ಶಿಷ್ಯ ಇದ್ದಂತೆ. ಅವನು ಇದೇ ರೀತಿ 14 ವರ್ಷ ಪಾಂಡಿತ್ಯವನ್ನು ಮುಗಿಸಿ, ನಾನು ಎಲ್ಲ ಕಡೆ ಇದನ್ನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಾನು ಪಾಂಡಿತ್ಯವನ್ನು ಮುಗಿಸಿ, ಗುರುಗಳೇ ನಾನು 14 ವರ್ಷ ತಮ್ಮ ಬಳಿ ಇದ್ದೆ, ಕಲ್ತಿದ್ದೇನೆ. ಗುರುಗಳು ಕೂಡ, ಆಯ್ತಪ್ಪ ನೀನು ಕಲ್ತಿದ್ಯಾ, ಆಯಿತು ನೀವಿನ್ನೂ ಹೋಗ್ಬೋದು, ನಿನ್ನ ವೃತ್ತಿ ಧರ್ಮವನ್ನು ನೀವು ಮಾಡು ಹೊರಗಡೆ ಹೋಗಿ. ಆದರೆ ಹೋಗುವಾಗ ನಾನು ಕನ್ನಡಿ ಕೊಡ್ತೇನೆ. ನಾನು ಕನ್ನಡಿ ಇದೆ. ಈ ಕನ್ನಡಿಯ ವಿಶೇಷತೆ ಏನಂದರೆ, ಈ ಕನ್ನಡಿ ಯಾರ ಎದುರುಗಡೆ ಇಡ್ತೀರೋ ಅವನ ದುರ್ಗುಣಗಳು ಅಲ್ಲಿ ಕಾಣಪಡುತ್ತೆ. ಕೆಟ್ಟ ಗುಣಗಳು ಏನಾದಿದ್ರೆ, ಲೋಪದೋಷಗಳು ಇದ್ದರೆ ಕಾಣುತ್ತೆ ಅಂಥೇಳಿ ಇಷ್ಟೇ ಕೊಡ್ತಾನಂತೆ. ಗುರು ಶಿಷ್ಯನಿಗೆ ಕೊಡ್ತಾನೆ. ನಿನಗೆ ಅಗತ್ಯ ಬೀಳ್ಬೋದಪ್ಪ ನಿನ್ನ ಜೀವನದ ಯಾವುದೋ ಒಂದು ಕಾಲದಲ್ಲಿ. ಶಿಷ್ಯನಿಗೆ ತುಂಬ ಖುಷಿಯಾಗತ್ತೆ. ಕನ್ನಡಿ ಕೊಟ್ಬಿಟ್ರು. ಇದರಲ್ಲಿ ಅವನೇನು ಮಾಡ್ತಾನೆ ಗೊತ್ತಾ? ಮೊದಲು ಏನು ಮಾಡ್ತಾನಂದರೆ ಮನೆಗೆ ಹೋಗ್ತಾನಂತೆ. ತಾಯಿ ಹತ್ರ ಮಾತಾಡ್ತಾ ತಾಯಿಗೆ ಕನ್ನಡಿ ಇಟ್ಕೊಳ್ಬೋದಲ್ವಾ, ತಾಯಿ ಎದುರು ಇಟ್ಕೊಂಡ್ಬಿಡ್ತಾನಂತೆ ಕನ್ನಡಿ. ಅದರಲ್ಲಿ ತಾಯಿಯ ಲೋಪದೋಷ, ಕುಂದುಕೊರತೆ ಎಲ್ಲ, ಅರೆ ನಮ್ಮ ತಾಯಿ ನಾನು ಇಷ್ಟು ಸಾತ್ವಿಕತೆ ಅನಿಸಿತು, ಇವನಲ್ಲೂ ಕಶ್ಮಲ ಇದೆ, ಹಾಗಾದರೆ ಸ್ವಲ್ಪ ಸ್ವಾರ್ಥ ಇದೆ ಅಂತ ಅನಿಸುತ್ತೆ.
ಇದು ಹೇಳುತ್ತಲ್ವಾ, ಬೇಜಾರಾಗತ್ತೆ. ಇನ್ನೊಂದು 4-5 ತಿಂಗಳು ಹೋಯ್ತು, ತಂದೆ ಎದುರುಗಡೆ ಇರ್ತಾನೆ, ತಂದೆ ಎದುರುಗಡೆ ಕೂಡ ಅದೇ ಸಮಸ್ಯೆ, ಲೋಪದೋಷಗಳು ಕಾಣುತ್ತೆ. ಇನ್ನು ಸ್ವಲ್ಪ ದಿವಸ ಆದಮೇಲೆ ಇನ್ನೊಬ್ಬರ ಹತ್ರ ಪರಿಚಯದವ್ರು ಇರ್ತಿರ್ತಾನೆ, ಊರವ್ರು, ಅದನ್ನೇ ಹಿಡ್ಕೊಂಡು 4-5 ವರ್ಷ ಆಗ್ಬಿಟ್ಟು ಬೇಜಾರಾಗ್ಬಿಡುತ್ತೆ ಅವನಿಗೆ. ಅಯ್ಯೋ, ಪ್ರಪಂಚದಲ್ಲಿ ಯಾರೂ ಸರಿಯೇ ಇಲ್ಲವಲ್ಲಪ್ಪ, ಎಲ್ಲರಲ್ಲೂ ಲೋಪದೋಷ ಇದೆ ಅಂತ ಹೇಳ್ಬಿಟ್ಟು ಪುನಃ ಅವನು ಗುರುವಿನಲ್ಲಿ ಹೋಗ್ತಾನಂತೆ. ಯಾರು ಕೊಟ್ಟರು ಅವನಿಗೆ ಗುರುವಿನಲ್ಲಿ ಹೋಗ್ತಾನಂತೆ. ಗುರುಗಳ ಹತ್ರ ಹೇಳ್ತಾನಂತೆ, ನೀವು ನನಗೆ ಈ ಕನ್ನಡಿ ಕೊಟ್ಟರೆ ಲೋಪದೋಷಗಳನ್ನು ಹಿಡ್ಕೋಬೇಕು ಅಂತ ಹೇಳಿ, ಆದರೆ ಪ್ರಪಂಚದಲ್ಲಿ ಎಲ್ಲರ ಹತ್ರ ಲೋಪದೋಷ ಇದೆ, ಯಾರೂ ಸರಿ ಇಲ್ಲ, ತುಂಬ ಬೇಜಾರಲ್ಲಿ ಹೇಳ್ತಾನಂತೆ. ಅದಕ್ಕೆ ಗುರು ಹೇಳ್ತಾನಂತೆ, ಅಯ್ಯ, ನಾನು ಇದನ್ನು ಕೊಟ್ಟದ್ದು ಕಾಲಕ್ಕೆ ಇದನ್ನು ನಿನ್ನ ಮುಂದೆ ಇಟ್ಬಿಡು, ನಿನ್ನ ಲೋಪದೋಷ ಇದ್ದರೆ ನೀನು ಅದನ್ನು ಸರಿ ಮಾಡಿಕೊಂಡು ಒಳ್ಳೆ ವ್ಯಕ್ತಿ ಆಗಬೇಕು ಹೇಳಿ ಕೊಟ್ಟೆಪ್ಪ, ಬೇರೆಯವರ ಲೋಪದೋಷ ಹುಡ್ಕೋದು ನಿನ್ನ ಕೆಲಸ ಅಲ್ಲ, ನೀನೇ ಸರಿಯಾಗಿರಬೇಕು, ನಿನ್ನ ಹುಡುಕಬೇಕು, ಆವಾಗ ಮಾತ್ರ ಒಳ್ಳೆ ಸಮಾಜ ನಿರ್ಮಾಣ ಸಾಧ್ಯ ಅಂತ ಗುರು ಹೇಳ್ತಾರಂತೆ. ನೋಡಿ, ನಾವು ಎಲ್ಲರೂ ಕೂಡ ನಾವು ಪ್ರಪಂಚದಲ್ಲಿ ನೋಡೋದೇ ಬೇರೆಯವರ ಲೋಪದೋಷ. ಬೇರೆಯವರ ಯಾರೋ ಒಬ್ಬ ವ್ಯಕ್ತಿ ನೋಡುವಾಗ ಮೊದಲು ಏನೋ ಹುಡ್ಕೋದಂದರೆ ಏನಿದೆಯಪ್ಪ ನಂಗಿರಬಾರ್ದಲ್ವ. ನೋಡಿ, ಒಳ್ಳೆ ಗುಣಗಳನ್ನು ಹುಡ್ಕೋದೇ ಇಲ್ಲ. ನಾವು ನಮ್ಮನ್ನು ಯಾವಾಗಾದರೂ ಅವಲೋಕನ ಮಾಡ್ತೀವ, ಯಾವಾಗಾದರೂ ನಾನು ಯಾವ ಸ್ಥಿತಿನಲ್ಲಿದ್ದೀನಿ ಈಗ, ನನ್ನಲ್ಲಿ ಏನು ಕೆಟ್ಟ ಗುಣಗಳಿದೆ, ಲೋಪದೋಷಗಳಿದೆ, ನಾವು ಸ್ವಾಧ್ಯಾಯ ಮಾಡೋದೇ ಇಲ್ಲ. ಸ್ವಾಧ್ಯಾಯ ಇರೋದಂದರೆ ನನ್ನಲ್ಲಿ ಏನು ಹುಡುಕಿದೆ ಅದನ್ನು ಮೈನಸ್ ಮಾಡಬೇಕು. ನಾವೇನು ಮಾಡ್ತೀವಿ ಅಂದರೆ ಊರವ್ರನ್ನ ಹುಡುಕ್ತಾ ಹೋಗ್ತೀವಿ, ಬಹಿರ್ಮುಖವಾಗ್ತೀವಿ. ನಾವು ಅಂತರ್ಮುಖಿಗಾಳಬೇಕು ಈ ವಿಚಾರದಲ್ಲಿ. ಆವಾಗ ಒಳ್ಳೆ ಸಮಾಜ ನಿರ್ಮಾಣ ಸಾಧ್ಯ ಮತ್ತು ನಾವು ಸಚ್ಚಾರಿತ್ರದಿಂದ ಇರ್ಬೋದು ಅಂತ ಹೇಳಿಬಿಟ್ಟು ಈ ಒಂದು ಚಿಂತನಕ್ಕೆ ಒಂದು ನಿಮಗೆ ವಿಷಯ ಕೊಟ್ಟೆ. ಹೀಗೆ ನೀವು ನಾಳೆ ಸಾಧ್ಯ ಆದರೆ ಯಾರಾದರೂ ನಿಮ್ಮಲ್ಲಿ ಒಂದು ಚಿಂತನೆ ಹೇಳ್ಬೋದಾ? ನಾಳೆ ಒಂದಿಬ್ಬರು, ಬೆಳಗ್ಗೆ ಒಬ್ಬರು, ಸಂಜೆ ಒಬ್ಬರು, ವಿಚಾರಗಳು ಇದೆ ನಿಮ್ಮಲ್ಲಿ, ಅದನ್ನು ಪ್ರಸ್ತುತಪಡಿಸಬೇಕಷ್ಟೇ. ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿಯ ಒಂದು ವಿಷಯ ಮಕ್ಕಳಿಗೆ ಹೇಳಿಬಿಟ್ರೆ ಆ ಮಗುವಿನ ಜೀವನದಲ್ಲಿ ಒಂದು ಒಳ್ಳೆ ಸನ್ನಿವೇಶ ನಿರ್ಮಾಣ ಆಗ್ಬೋದು, ಘಟನೆ ಆಗ್ಬೋದು, ಅಥವಾ ಅವನು ಪರಿವರ್ತನೆ ಆಗ್ಬೋದು ಅಂತ ನನಗನ್ಸುತ್ತೆ. ಒಂದು ಒಳ್ಳೆ ವಿಚಾರ ಕೊಡಬೇಕು ಈ ರೀತಿದು. ಇದೊಂದು ವಿಷಯ ಕೊಟ್ಟೆ ಅಷ್ಟೇ, ಈ ರೀತಿದು 1000 ಇದೆ, ತುಂಬ ಇದೆ. ಈ ರೀತಿದು ನಾವು ಚಿಂತನೆ ಮಾಡಬೇಕು. ಸೀರಿಯಸ್ಲಿ ವಿ ಹ್ಯಾವ್ ಟು ಥಿಂಕ್. ಬೇರೆ ನಿಮಗೇನಾದರೂ ಕೇಳೋದಿತ್ತಾ? ಅಂದರೆ ತರಗತಿದಿರ್ಬೋದು,